ಐರ್ಲೆಂಡ್ ವಿರುದ್ಧ ಫಾರ್ ದಿ ಫಸ್ಟ್ ಟೈಮ್ ಮ್ಯಾಚ್ ಸೋತಿರುವಂತ ಭಾರತ ಅಟ್ಲೀಸ್ಟ್ ಎರಡನೇ ಮ್ಯಾಚ್ ಅಲ್ಲಾದ್ರೂ ಕೂಡ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಬೇಕು. ಐರಿಷ್ ವಿರುದ್ಧ ಭಾರತ ಪಂದ್ಯ ಸೋತೇ ಇಲ್ಲ ಎನ್ನುವಂತ ರೆಕಾರ್ಡ್ ಅಂತೂ ಬ್ರೇಕ್ ಆಗಿದೆ. ಅಟ್ಲೀಸ್ಟ್ ಸರಣಿ ಸೋತಿಲ್ಲ ಎನ್ನುವಂತ ಮರ್ಯಾದೆನಾದ್ರೂ ಕೂಡ ಉಳಿಸಿಕೊಳ್ಬೇಕು. ಹೀಗಾಗಿ ಭಾನುವಾರದ ಎರಡನೇ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕಿದೆ. ಬಾಸ್ ಬೇಬಿಗೆ ಚಾನ್ಸ್ ಕೊಡಲೇಬೇಕು. ಅಷ್ಟಕ್ಕೂ ವೈಭವ್ ಆಡಿದ್ರೆ ಭಾರತಕ್ಕೆ ಲಾಭ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಬೌಲಿಂಗ್ ಸ್ಕ್ವಾಡ್ ಸರ್ಜರಿ ಬೇಕಾ ಅನ್ನೋದನ್ನು ಕೂಡ ತಿಳಿಸ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರ ಐರ್ಲೆಂಡ್ ವಿರುದ್ಧ ಪಂದ್ಯ ಭಾರತಕ್ಕೆ ಬರೀ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಯ ಪ್ರಶ್ನೆ. ಕ್ರಿಕೆಟ್ ಶಿಶುಗಳ ಎದುರು ವಿಶ್ವ ಚಾಂಪಿಯನ್ ಭಾರತ ಸರಣಿ ಸೋಲೋದನ್ನ ತಪ್ಪಿಸಿಕೊಳ್ಳಬೇಕು. ಈಗಾಗಲೇ ಮೊದಲ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಗೆದ್ದಿರುವಂತ ಐರಿಷ್ ಪಡೆ ಎರಡನೇ ಮ್ಯಾಚ್ ಅಲ್ಲೂ ಕೂಡ ಅದೇ ಕಾನ್ಫಿಡೆಂಟ್ ಜೊತೆಗೆ ಮೈಂಡ್ ಸೆಟ್ ನಲ್ಲಿರ್ತಾರೆ. ಹೀಗಾಗಿ ಐರ್ಲೆಂಡ್ ತಂಡವನ್ನ ಸೋಲಿಸಿ ಭಾರತ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಕಾನ್ಫಿಡೆಂಟ್ ಆಗಿ ಹೋಗಬೇಕು. ಹೀಗಾಗಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡಕ್ಕೆ ಈ ಗೆಲುವು ತುಂಬಾನೇ ಮುಖ್ಯ. ಇದಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಅನಿವಾರ್ಯವಾಗಿದೆ. ಅದರಲ್ಲೂ ವೈಭವ್ ಸೂರ್ಯವಂಶಿಯನ್ನ ಡೆಬ್ಯೂ ಮಾಡಿಸೋಕೆ ಇದು ಬೆಸ್ಟ್ ಚಾನ್ಸ್ ಅನ್ಬೋದು. ಯಾಕಂದ್ರೆ ಅವರಿಗೆ ಅವಕಾಶ ಕೊಟ್ರೆ ಭಾರತಕ್ಕೆ ಲಾಭವೇ ಹೊರತು ಯಾವ ನಷ್ಟ ಕೂಡ ಇಲ್ಲ. ಸೊ ವೈಭವ್ ಆಡಿದ್ರೆ ಏನೆಲ್ಲ ಪ್ಲಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. IPL ಭಾರತ ಎ ಟೀಮ್ ಪರ ಉತ್ತಮ ಪ್ರದರ್ಶನ ನೀಡಿ ಅದ್ಭುತ ಫಾರ್ಮ್ ನಲ್ಲಿರುವಂತ ವೈಭವ್ ಸೂರ್ಯವಂಶಿ 2026ರ IPL ನಲ್ಲಿ ವೈಭವ್ ಸೂರ್ಯವಂಶಿ ಅತಿ ಹೆಚ್ಚು ರನ್ಗಳನ್ನ ಹೊಡೆದು ಜೊತೆಗೆ ಸೂಪರ್ ಸ್ಟ್ರೈಕರ್ ಅವಾರ್ಡ್ ಕೂಡ ತಮ್ಮದಾಗಿಸಿಕೊಂಡಿದ್ರು. ಹೀಗಾಗಿ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಅದಾದ ನಂತರ ಭಾರತ ಎ ತಂಡದ ಪರ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಅದ್ಭುತ ಪ್ರದರ್ಶನ ಬಂದಿದೆ. 29 ಬಾಲಲ್ಲಿ ಸೆಂಚುರಿ ಹೊಡೆಯುವಂತ ಅವಕಾಶ ಇತ್ತು, ಜಸ್ಟ್ ಮಿಸ್ ಆಗಿದೆ ಅದು. ಹೀಗಾಗಿ ವೈಭವ್ ಸೂರ್ಯವಂಶಿ ನಿಜಕ್ಕೂ ಕೂಡ ಪವರ್ ಹಿಟ್ಟರ್ ಆಗಿರೋದ್ರಿಂದ ಅವರನ್ನು ಆಡಿಸೋದು ಬೆಸ್ಟ್ ಅನ್ಸುತ್ತೆ. ಜೊತೆಗೆ ಐರ್ಲೆಂಡ್ ವಿರುದ್ಧ ಕಣಕ್ಕಿಳಿಸಿದ್ರೆ ಡೆಬ್ಯೂ ಮ್ಯಾಚ್ ಅಲ್ಲಿ ಒಳ್ಳೆ ರನ್ಗಳನ್ನು ನಿರೀಕ್ಷೆ ಮಾಡಬಹುದು. ಈಗಾಗಲೇ ಮೊದಲ ಪಂದ್ಯದಲ್ಲಿ ಭಾರತ ಸೋತಿರೋದ್ರಿಂದ ಎರಡನೇ ಮ್ಯಾಚ್ ಅಲ್ಲಿ ಅವರನ್ನ ಡೆಬ್ಯೂ ಮಾಡಿಸಿದ್ರೆ ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ನಿರೀಕ್ಷಿತ ಪ್ರದರ್ಶನ ನೋಡಬಹುದು. ಇನ್ನು ಓಪನರ್ ಆಗಿ ಆಡಿದ್ರೆ ಪವರ್ ಪ್ಲೇನಲ್ಲೇ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸ್ಟ್ರೆಂತ್ ಇದೆ. ಇಲ್ಲಿ ಅಭಿಷೇಕ್ ಶರ್ಮಾ ಹೇಗೆ ಪವರ್ ಹಿಟ್ಟರು, ಸೊ ಒಂದ್ ಕೈ ಜಾಸ್ತಿ ಅನ್ನೋ ತರನೇ ವೈಭವ್ ಸೂರ್ಯವಂಶಿ ಇರೋದ್ರಿಂದ ಸೊ ಪವರ್ ಪ್ಲೇನಲ್ಲೇ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸ್ಟ್ರೆಂತ್ ಅವರಲ್ಲಿದೆ. ಜೊತೆಗೆ ವೈಭವ್ ಆಡಿದ್ರು ಕೂಡ 6ರಿಂದ 8 ಓವರ್ ಆಡಿದ್ರು ಕೂಡ ಭಾರತದ ಸ್ಕೋರ್ ದಿಢೀರ್ ಅಂತ ಹೆಚ್ಚಳವಾಗುತ್ತೆ. ಸೊ ಏನು ಪವರ್ ಪ್ಲೇನಲ್ಲೇ ಇಡೀ ಮ್ಯಾಚ್ ಅನ್ನ ಭಾರತ ಕಡೆ ಟರ್ನ್ ಮಾಡೋಕೆ ಯಾರಿಂದನಾದ್ರೂ ಸಾಧ್ಯ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಅದು ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾರಂತ ಪವರ್ ಹಿಟ್ಟರ್ ಬ್ಯಾಟರ್ಗಳಿಂದ ಮಾತ್ರ ಸಾಧ್ಯ. ಹೀಗಾಗಿ ಅವಕಾಶ ಕೊಟ್ರೆ ಲಾಭ ಆಗುತ್ತೆ. ಇನ್ನು ಅಕಸ್ಮಾತ್ ವೈಭವ್ ಸೂರ್ಯವಂಶಿ ಔಟ್ ಆದ್ರೂ ಕೂಡ ಹೆಚ್ಚಿನ ಬಾಲ್ಗಳನ್ನ ವೇಸ್ಟ್ ಮಾಡದೆ ಬೇಗನೆ ಔಟ್ ಆಗುವಂತದ್ದು. ಹೌದು, ಇಲ್ಲಿ ಇಲ್ಲಪ್ಪ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ವಿ ಬೇಗ ಔಟ್ ಆದ್ರು ಅಂತಂದ್ರೆ ಅದರಿಂದ ನಷ್ಟ ಏನಿಲ್ಲ. ಯಾಕಂದ್ರೆ ಅವರು ಬೇಗನೆ ಔಟ್ ಆಗ್ತಾರೆ. ಔಟ್ ಆದ್ರೂ ಕೂಡ ಬೇರೆ ಬ್ಯಾಟರ್ಗಳ ತರ 10-12 ಬಾಲ್ಗಳನ್ನ ಫೇಸ್ ಮಾಡೋದು 5-6 ರನ್ ಹೊಡೆಯೋದು ಹಂಗೆಲ್ಲ ಇಲ್ಲ. 5-6 ಬಾಲ್ಗಳನ್ನ ಫೇಸ್ ಮಾಡಿದ್ರು 10ರಿಂದ 15 ರನ್ ಹೊಡೆದೇ ಅವರು ಔಟ್ ಆಗ್ತಾರೆ. ಹೀಗಾಗಿ ಬಾಲ್ ಅಂತೂ ವೇಸ್ಟ್ ಮಾಡೋದಿಲ್ಲ. ಸೊ ಉಳಿದಿರುವಂತ ಬಾಲ್ಗಳಲ್ಲಿ ಬೇರೆ ಆಟಗಾರರಿಗೆ ಆಡೋಕೆ ಅವಕಾಶ ಕೂಡ ಇರುತ್ತೆ. ಇನ್ನು ಎದುರಾಳಿ ತಂಡಗಳಲ್ಲಿ ವೈಭವ್ ಔಟ್ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡುವಂತದ್ದು. ಈಗ ಆಲ್ರೆಡಿ ವಂಡರ್ ಕಿಡ್ ಅಥವಾ ಬಾಸ್ ಬೇಬಿ ಅಂತೇಳಿ ವಿಶ್ವ ಕ್ರಿಕೆಟ್ ನಲ್ಲಿ ಸದ್ದು ಮಾಡ್ತಾ ಇರುವಂತ ವೈಭವ್ ಸೂರ್ಯವಂಶಿ ಪ್ಲೇಯಿಂಗ್ 11 ನಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದಾಗ ಆ ಆಟಗಾರನ ಬಗ್ಗೆಯೇ ಇಡೀ ತಂಡ ಫೋಕಸ್ ಅನ್ನ ಮಾಡ್ತಾ ಇರುತ್ತೆ. ಅಥವಾ ಗ್ರೌಂಡ್ ವರ್ಕ್ ಅನ್ನ ಆಟಗಾರನ ಮೇಲೆ ಜಾಸ್ತಿ ಮಾಡೋದ್ರಿಂದ ಸೊ ಬೇರೆ ಆಟಗಾರರು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆಡೋಕೆ ಅವಕಾಶ ಇರುತ್ತೆ. ಸೊ ಅವರಿಗೆಲ್ಲ ಪಂದ್ಯವನ್ನ ಗೆಲ್ಲಿಸೋಕೆ ಅವಕಾಶ ಇರುತ್ತೆ. ಸೊ ಇದೇ ಕಾರಣಕ್ಕೆ ಮಾಜಿ ಕ್ರಿಕೆಟರ್ಸ್ ಇರ್ಬೋದು ಅಥವಾ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ವೈಭವ್ ಸೂರ್ಯವಂಶಿಯನ್ನ ಆಡಿಸಿ ಎರಡನೇ ಪಂದ್ಯಕ್ಕೆ ಅಂತೇಳಿ ಸಜೆಸ್ಟ್ ಮಾಡ್ತಿದ್ದಾರೆ. ಮೊದಲ ಮ್ಯಾಚ್ ಅಲ್ಲೇ ಹೊರಗಿಟ್ಟಿದ್ದಕ್ಕೆ ಭಾರತ ಸೋತಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸೂರ್ಯವಂಶಿಯನ್ನ ಪ್ಲೇಯಿಂಗ್ 11 ಆಚೆ ಇಟ್ಟಿದ್ದಕ್ಕೆ ಭಾರತ ಸೋಲ್ತು ಅನ್ನೋದು ಇನ್ನು ಕೆಲವರ ವಾದ. ಅದು ಅಲ್ಲದೆ ತಂಡಕ್ಕೆ ಹೊರೆಯಾಗಿರುವಂತ ವಾಷಿಂಗ್ಟನ್ ಸುಂದರನ್ನ ಕೈಬಿಟ್ಟು ಸೂರ್ಯವಂಶಿಯನ್ನ ಆಡಿಸಿ ಅಂತ ಕೆಲವರು ಸಜೆಷನ್ ಕೊಡ್ತಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ನಲ್ಲಿ ಕಂಪ್ಲೀಟ್ ಸಪ್ಪೆಯಾದ ಸುಂದರ್. ಅಷ್ಟಕ್ಕೂ ತಂಡದಲ್ಲಿ ವಾಷಿಂಗ್ಟನ್ ಸುಂದರ್ ಅವರ ಕಳಪೆ ಪ್ರದರ್ಶನದ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಒಂದೊಳ್ಳೆ ಸಪೋರ್ಟ್ ಸಿಗ್ತಾ ಇಲ್ಲ. ಬೌಲಿಂಗ್ ಅಂತೂ ತೀರಾ ಕಳಪೆ, ಫೀಲ್ಡಿಂಗ್ ಕೂಡ ಚೆನ್ನಾಗಿಲ್ಲ. ಹೀಗಿದ್ರು ಕೂಡ ಯಾಕೆ ಚಾನ್ಸ್ ಕೊಡ್ತಿದ್ದಾರೆ? ಅವರ ಬದಲು ವೈಭವ್ ಸೂರ್ಯವಂಶಿಯನ್ನೇ ಆಡಿಸಿ ಅಂತಿದ್ದಾರೆ. ಹೌದು, ಇಲ್ಲಿ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್. ಸೊ ಬ್ಯಾಟಿಂಗ್ ಜೊತೆ ಅವ್ರ ಕಡೆಯಿಂದ ಬೌಲಿಂಗು ಮಾಡಿಸಬಹುದು. ಬಟ್ ಸೂರ್ಯವಂಶಿನ ಆಡಿಸಿದ್ರೆ ಬೌಲಿಂಗ್ ವೀಕ್ ಆಗುತ್ತೆ ಅನಿಸಬಹುದು. ಆದ್ರೆ ಬೌಲಿಂಗ್ ಸಬೂಬ್ ಕೊಟ್ಟರೂ ಕೂಡ ಸುಂದರ್ ಒಂದೇ ಓವರ್ ನಲ್ಲಿ 19-20 ರನ್ ಕೊಟ್ಟು ದುಬಾರಿ ಆಗ್ತಿದ್ದಾರೆ.
ಸೊ ಅದರ ಬದಲು 5 ಬೌಲರ್ಗಳೇ ಕಂಪ್ಲೀಟ್ ಆಗಿ ಓವರ್ಗಳನ್ನ ಬೌಲ್ ಮಾಡಿ ಸೂರ್ಯವಂಶಿಗೆ ಬ್ಯಾಟಿಂಗ್ನಲ್ಲಿ ಆಡ್ತಾರೆ ಎನ್ನುವಂತ ಸಜೆಷನ್ ಇರುವಂತದ್ದು. ಹಾಗಾದ್ರೆ ನಾಳಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿದ್ರೆ ಬೆಟರ್ ಅನ್ನೋದನ್ನ ನೋಡ್ತಾ ಹೋಗೋಣ. ಅಭಿಷೇಕ್ ಶರ್ಮಾ ಹಾಗೆ ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಲಿ ಎನ್ನುವಂತ ಕೆಲವರು ತುಂಬಾನೇ ಸ್ಟ್ರಾಂಗ್ ಆಗಿ ತಮ್ಮ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು, ಇಬ್ರು ಕೂಡ ಅಗ್ರೆಸಿವ್ ಬ್ಯಾಟರ್ಗಳು. ಸೊ ಏನಿದ್ರು ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕವೇ ಎದುರಾಳಿ ತಂಡವನ್ನ ಕಂಪ್ಲೀಟ್ ಆಗಿ ಪ್ರೆಷರ್ನಲ್ಲಿ ಆಡುವಂತ ಆಟಗಾರರು ಇವರಿಬ್ರು ಕೂಡ, ಅಭಿಷೇಕ್ ಶರ್ಮಾ ಹಾಗೆ ವೈಭವ್ ಸೂರ್ಯವಂಶಿ. ಇಲ್ಲ ಲೆಫ್ಟ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಅಂತಂದ್ರೆ ಬಹುಶಃ ಅಭಿಷೇಕ್ ಶರ್ಮಾನ 1 ಡೌನ್ ಆಡಿಸಬಹುದು, ಜೊತೆಗೆ ಸಂಜು ಸ್ಯಾಮ್ಸನ್ ಹಾಗೆ ವೈಭವ್ ಸೂರ್ಯವಂಶಿನ ಓಪನರ್ ಆಗಿ ಆಡಿಸಬಹುದು. ಇಲ್ಲ ಇಬ್ರು ಕೂಡ ಸೊ ಆಲ್ಮೋಸ್ಟ್ ಈಗ IPL ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ಗಳಲ್ಲಿ ಅಥವಾ ಬಹುತೇಕ ತಂಡಗಳಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ ತೀರಾ ಕಡಿಮೆ. ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಇಲ್ಲಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾ ಇರೋದು, ಜೊತೆಗೆ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾ ಇರೋದು ಕೂಡ ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ. ಸೊ ಹಾಗಾಗಿ ಅಭಿಷೇಕ್ ಜೊತೆಗೆ ವೈಭವ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರೆ ಯಾವುದೇ ಮಿಸ್ಟೇಕ್ಸ್ ಇರೋದಿಲ್ಲ. ಸೊ ಇಬ್ರು ಕೂಡ ಪವರ್ ಹಿಟ್ಟರ್ ಆಗಿರೋದ್ರಿಂದ ಸೊ ಪವರ್ ಪ್ಲೇನಲ್ಲೇ ಇವರಿಬ್ರು ಕೂಡ ಒಬ್ರು ಸೆಟಲ್ ಆಗಿ ಅಥವಾ ಒಬ್ರು ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದ್ರು ಸಾಕಾಗುತ್ತೆ, ಭಾರತ ಒಂದೊಳ್ಳೆ ಸ್ಕೋರ್ ಅನ್ನ ಸೆಟ್ ಮಾಡಬಹುದು. ಇನ್ನು ನಂಬರ್ 3 ನಲ್ಲಿ ಸಂಜು ಸ್ಯಾಮ್ಸನ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ಅವರು ನೋಡಿ ಆಡುವಂತ ಆಟಗಾರ. ಸೊ ಭಾರತ ಇವತ್ತು T20 ವಿಶ್ವಕಪ್ ಚಾಂಪಿಯನ್ ಅಂದ್ರೆ ಕಳೆದ 3 ಪಂದ್ಯಗಳಲ್ಲಿ ಅಂದ್ರೆ ಲಾಸ್ಟ್ 3 ಮ್ಯಾಚ್ಗಳಲ್ಲಿ ಸಂಜು ಸ್ಯಾಮ್ಸನ್ ಕಡೆಯಿಂದ ಬಂದಂತ ಇನ್ನಿಂಗ್ಸ್ಗಳೇ ಮುಖ್ಯ ಕಾರಣ. ಸೊ ಸಂಜು ಆಡೋದ್ರಿಂದ ಸೊ ನೆಕ್ಸ್ಟ್ ಭಾರತಕ್ಕೆ ಒಂದೊಳ್ಳೆ ಭದ್ರತೆ ಸಿಗುತ್ತೆ. ಆನಂತರ ಸಂಜು ಆದ್ಮೇಲೆ ಇಶಾನ್ ಕಿಶನ್, ನಂಬರ್ 4 ನಲ್ಲಿ ಇಶಾನ್ ಕಿಶನ್ ರನ್ನ ಧಾರಾಳವಾಗಿ ಆಡಿಸಬಹುದು. ಯಾಕಂದ್ರೆ ಇಶಾನ್ ಕಿಶನ್ ಕೂಡ ಪವರ್ ಹಿಟ್ಟರ್ ಬ್ಯಾಟರ್. ಸೊ ಇಲ್ಲಿ ಟಾಪ್ 4 ಬ್ಯಾಟರ್ಗಳು ಕೂಡ ಕಂಪ್ಲೀಟ್ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ಹೊಂದಿರುವಂತರು. ಅನಂತರ ನಂಬರ್ 5 ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಬರಬಹುದು. ಸೊ ಅವರು ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್ ಆಗಿ ಉತ್ತಮ ಪ್ರದರ್ಶನವನ್ನ ನೀಡಬಹುದು. ಸೊ ಇಲ್ಲಿ ತಿಲಕ್ ವರ್ಮಾ ನಂಬರ್ 6 ಅಲ್ಲಿ ಬಂದ್ರೆ ಸೊ ಆ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ತಿಲಕ್ ವರ್ಮಾ ಕಡೆಯಿಂದ ಫಿನಿಶಿಂಗ್ ಟಚ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಇಲ್ಲಿ ಆಲ್ರೌಂಡರ್ ಕೋಟಾ ಅಂತ ಬಂದಾಗ ಶಿವಮ್ ದುಬೆಗೆ ಅವಕಾಶವನ್ನ ಕೊಡಬಹುದು. ಶಿವಮ್ ದುಬೆ ಕಡೆಯಿಂದ ಸೊ 6 ಅಥವಾ 4 ಎಕ್ಸ್ಪೆಕ್ಟ್ ಮಾಡಬಹುದು. ಹೀಗಾಗಿ ಶಿವಮ್ ದುಬೆ ಆಲ್ರೌಂಡರ್ ಕೋಟಾದಲ್ಲಿ ಬರ್ತಾರೆ. ಇನ್ನು ಸೂರ್ಯಾಶ್ ಶೆಡ್ಗೆ ಸೊ ಇಲ್ಲಿ ಏನಂತಂದ್ರೆ ವಾಷಿಂಗ್ಟನ್ ಸುಂದರನ್ನ ಹೊರಗಿಟ್ಟು ಅಥವಾ ಅಕ್ಷರ್ ಪಟೇಲ್ರನ್ನ ಹೊರಗಿಟ್ಟು ಸೂರ್ಯಾಶ್ ಶೆಡ್ಗೆಗೆ ಅವಕಾಶ ನೀಡೋದು ಬೆಟರ್ ಅನ್ಸುತ್ತೆ. IPL ನಲ್ಲಿ ಒಂದೊಳ್ಳೆ ರನ್ಸ್ ಬಂದಿದೆ ಇವ್ರ ಕಡೆಯಿಂದ ಅಥವಾ ಒಂದೊಳ್ಳೆ ಇನ್ನಿಂಗ್ಸ್ ಬಂದಿದೆ, ಜೊತೆಗೆ ಎ ತಂಡದ ಪರ ಕೂಡ ಒಂದೊಳ್ಳೆ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಅಕ್ಷರ್ ಪಟೇಲ್ ಅಥವಾ ವಾಷಿಂಗ್ಟನ್ ಸುಂದರ್ ಅಂತ ಕಂಪೇರ್ ಮಾಡಿದ್ರೆ ಹೌದು ಅವರಿಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ಫಾರ್ಮ್ ನಲ್ಲಿ ಇಲ್ಲ. ಸೊ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಸೂರ್ಯಾಶ್ ಶೆಡ್ಗೆ ಬೆಟರ್ ಅನ್ಸುತ್ತೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಹರ್ಷಿತ್ ರಾಣಾ, ಪ್ರಿನ್ಸ್ ಯಾದವ್ ಹಾಗೆ ಹರ್ಷದೀಪ್ ಸಿಂಗ್ ರನ್ನ ಆಡಿಸಬಹುದು. ಸೊ ಇಲ್ಲಿ ಹರ್ಷಿತ್ ರಾಣಾ ನಿನ್ನೆ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಜೊತೆಗೆ ಹೆಚ್ಚಿನ ಆಪ್ಷನ್ಸ್ ಕೂಡ ಇಲ್ಲದೆ ಇರೋದ್ರಿಂದ ಅವರನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಜೊತೆಗೆ ಏನಿಲ್ಲಿ ಪ್ರಸಿದ್ಧ ಕೃಷ್ಣ ಬದಲಿಗೆ ಪ್ರಿನ್ಸ್ ಯಾದವ್ ಆಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಪ್ರಸಿದ್ಧ ಕೃಷ್ಣ T20 ಬೌಲರ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಪೋರ್ಟ್ರೆ ಮಾಡ್ಕೊಳ್ತಿದ್ದಾರೆ. ಹೌದು 2025ರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್, ಬಟ್ 2026ರಲ್ಲಿ ಸೊ ತುಂಬಾನೇ ಕಾಸ್ಟ್ಲಿ ಆಗ್ತಿದ್ದಾರೆ ಬೌಲಿಂಗ್ ನಲ್ಲಿ ಅನ್ನೋ ಕಾರಣಕ್ಕಾಗಿ ಗುಜರಾತ್ ಪರ ಅವರನ್ನ ಸಾಕಷ್ಟು ಪಂದ್ಯಗಳಲ್ಲಿ ಪ್ಲೇಯಿಂಗ್ 11 ಹೊರಗಿಟ್ಟಿದ್ರು. ಸೊ ಇದನ್ನು ಕೂಡ ನಾವಿಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸೊ ಪ್ರಸಿದ್ಧ ಕೃಷ್ಣರನ್ನ T20 ಫಾರ್ಮ್ಯಾಟ್ ನಲ್ಲಿ ಸೊ ಹೆಚ್ಚಿನ ರನ್ಗಳನ್ನ ಕೊಡ್ತಾ ಇರೋದ್ರಿಂದ ಪ್ರಿನ್ಸ್ ಯಾದವ್ಗೆ ಆಡಿಸೋದು ಬೆಟರ್ ಅನ್ಸುತ್ತೆ. ಜೊತೆಗೆ ಹರ್ಷದೀಪ್ ಸಿಂಗ್ ರನ್ನ ಬೌಲಿಂಗ್ ಅಲ್ಲಿ ಹಾಕೊಳ್ಬಹುದು. ಸೊ ಇಲ್ಲಿ ಹರ್ಷಿತ್ ರಾಣಾ, ಪ್ರಿನ್ಸ್ ಯಾದವ್ ಹಾಗೆ ಹರ್ಷದೀಪ್ ಸಿಂಗ್ ಪೇಸ್ ವಿಭಾಗದಲ್ಲಿ ಭಾರತ ತಂಡವನ್ನ ಲೀಡ್ ಮಾಡ್ತಾರೆ ಅಥವಾ ಒಂದೊಳ್ಳೆ ಪ್ರದರ್ಶನವನ್ನ ನೀಡೋಕೆ ಇವ್ರ ಮೂವರು ಕೂಡ ಕೇಪಬಲ್ ಇರುವಂತದ್ದು. ಹೀಗೆ ಪ್ಲೇಯಿಂಗ್ 11 ನಲ್ಲಿ 3 ಬದಲಾವಣೆಗಳನ್ನ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಪ್ರಿನ್ಸ್ ಯಾದವ್ ಹಾಗೆ ಸೂರ್ಯಾಶ್ ಶೆಡ್ಗೆ IPL ನಲ್ಲಿ ಒಳ್ಳೆ ಪ್ರದರ್ಶನ ನೀಡಿದ್ರು. ಅದಾದ್ಮೇಲೆ ತ್ರಿಕೋನ ಸರಣಿಯಲ್ಲೂ ಕೂಡ ಭಾರತ ಎ ತಂಡದ ಪರ ಚೆನ್ನಾಗಿ ಆಡಿದ್ದಾರೆ. ಹೀಗಾಗಿ ಅವರನ್ನೇ ಸೇರಿಸ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಐರ್ಲೆಂಡ್ ವಿರುದ್ಧದ 2ನೇ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗಿರಬೇಕು, ಜೊತೆಗೆ ಭಾರತ ಪರ ಯಾರು ಇನ್ನಿಂಗ್ಸ್ ಅನ್ನು ಓಪನ್ ಮಾಡಿದ್ರೆ ಬೆಟರ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.